ಭೂಷಣ್ ಅವರ ಪಾರ್ಥಿವ ಶರೀರ ನಿನ್ನೆ ಅಷ್ಟೇ ಬೆಂಗಳೂರಿಗೆ ಬಂತು. ಜೊತೆಗೆ ಅನೇಕ ಗಣ್ಯರು ಅವರ ಅಂತಿಮ ದರ್ಶನವನ್ನು ಪಡೆದರು. ಹೆಬ್ಬಾಳದ ಚಿತಾಗಾರದಲ್ಲಿ ಅವರ ಪಾರ್ಥಿವ ಶರೀರಕ್ಕೆ ಅಂದರೆ ಅಂತಿಮ ಸಂಸ್ಕಾರವನ್ನು ಮಾಡಲಾಯಿತು. ಈ ಒಂದು ಅಂತಿಮ ಸಂಸ್ಕಾರ ಮಾಡುವಂತಹ ಸಂದರ್ಭದಲ್ಲಿ ಅವರ ಮುಖವನ್ನು ನೋಡಿ ಇಡೀ ಅಂದರೆ ನೆರೆದಿದ್ದಂತಹ ಗಣ್ಯರೆಲ್ಲರೂ ಕೂಡ ಶಾಪ ಹಾಕಿದ್ರು ಉಗ್ರರಿಗೆ, ಪಾಕಿಸ್ತಾನಕ್ಕೆ. ಅದೇ ಥರನಾಗಿ ಅವರ ಏನಂದರೆ ಭರತ್ ಭೂಷಣ್ ಅವರ ಹೆಂಡತಿ ಹೇಳ್ತಾ ಇದ್ರು, ನನ್ನ ಚಿಕ್ಕ ಮಗು ಇದೆ, ನನ್ನ ಬಿಟ್ಬಿಡಿ, ನನ್ನ ಗಂಡನ ಬಿಟ್ಬಿಡಿ ಅಂತ ಹೇಳಿದ್ರು. ಇಲ್ಲ ಆಗಲ್ಲ, ನೀನು ಹಿಂದೂನಾ ಮುಸ್ಲಿಮಾ ಅಂತ ಹೇಳಿಬಿಟ್ಟು, ಇಲ್ಲ ನಾನು ಹಿಂದೂ ಅಂತ ಹೇಳಿದಾಳೆ. ಹಿಂದೂ ಅಂತ ಹೇಳಿ ಇನ್ನೊಬ್ರು ಹೇಳ್ತಾ ಇದ್ರು, ಹಿಂದೂ ಅಂತ ಹೇಳಿದ್ದಕ್ಕೆ ನನ್ನ ಗಂಡನ ಕೊಂದರು, ನಾನು ಹಿಂದೂನೇ, ನನ್ನ ಮಗನೂ ಹಿಂದೂನೇ, ಅವ್ರನ್ನೂ ಕೂಡ ಗುಂಡು ಹಾರಿಸಿ ಕೊಲ್ಲಿ ಅಂತ ಅಂದಿದ್ದಕ್ಕೆ, ಇಲ್ಲ ಬರೀ ಗಂಡಸರನ್ನ ನಾವು ಕೊಲ್ತೀವಿ, ನೀವು ಹೋಗಿ ಹೇಳಿ ಮೋದಿಗೆ ಹಿಂಗಾಗಿದೆಗೆ ಅಂತ ಅನ್ನುವಂತಹ ಸಂದೇಶವನ್ನು ಕೊಟ್ಟಿದ್ದಾರಲ್ಲ. ಈ ಸಂದೇಶಕ್ಕೆ ಮೋದಿಯವರು ರಕ್ತಯುದ್ಧ ಮಾಡೋದರ ಮೂಲಕ ಉತ್ತರವನ್ನು ಕೊಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಆದರೆ ನಿನ್ನೆ ಅಷ್ಟೇ ಏನಂತಂದರೆ ಭರತ್ ಭೂಷಣ್ ಅವರು ಒಂದರ ಪಾರ್ಥಿವ ಶರೀರಕ್ಕೆ ಯಾರು ರಾಜ್ಯಪಾಲರು, ಕೆಲವೊಂದಿಷ್ಟು ಗಣ್ಯರು, CM ಸಿದ್ದರಾಮಯ್ಯನವರು ಸೇರಿದಂತೆ ಅಂತಿಮ ದರ್ಶನವನ್ನು ಪಡೆದು ಗಣ್ಯರಿಂದ ಅಂತಿಮ ದರ್ಶನ ಪಡೆಯಲಾಗಿತ್ತು. ಮುಗಿಲು ಮುಟ್ಟಿತ್ತು ಸಂಬಂಧಿಕರ ರೋಧನೆ. ಯಾಕಂತಂದರೆ ಈಗಷ್ಟೇ ಅಂದರೆ ಅವ್ರ ಮಗನಂತೂ ನೋಡೋದಕ್ಕೆ ಆಗಿರಲಿಲ್ಲ, ಅವ್ರ ಹೆಂಡತಿ ಮುಖ ನೋಡೋದಕ್ಕಾಗಿರಲಿಲ್ಲ. ಯಾಕಂತಂದರೆ ಕಣ್ಣೀರಲ್ಲಿ ಈಗಾಗಲೇ ಕೈ ತೊಳಿತಾಗಿದ್ದಾರೆ. ಬಟ್ ಈ ಉಗ್ರರ ಅಟ್ಟಹಾಸಕ್ಕೆ ಪ್ರತ್ಯುತ್ತರವಾಗಿ ಕೊಡಬೇಕಾದಂತಹ ಕೊಟ್ಟಿದ್ದಾರೆ, ಅಂದರೆ ಉತ್ತರವನ್ನು ಕೊಡುವಂತಹ ಪ್ರಯತ್ನ ಮಾಡಿದ್ದಾರೆ. ಅದು ರಾಜತಾಂತ್ರಿಕ ಯುದ್ಧದ ಮೂಲಕ. ಇನ್ನು ಮುಂದಿನ